ಅಳಿಯಂದ್ರೆ ಅಳಿಯಂದ್ರೆ ಯಾಕಮ್ಮ ಬಾ ಅಳಿಯಂದ್ರೆ ಇಲ್ಲ ನಮ್ಮ ಚೈತ್ರ ಅಳಿಯಂದ್ರಿದ್ರೆ ಕಾರಿ ಏನೋ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದೆ ರೇ ರೇ ಅಮ್ಮ ಬಂದೈತೆ ಬರ್ರಿ ಯಾಕನ ಬಂದೆ ಬಂದೆ. ಅಮ್ಮನ ಏನು ಮಾಡ್ತಿದ್ದಾಳೆ ಎಲ್ಗೋದ್ಲು ಚೈತ್ರ ಅದೇ ಮಲಗಿಸ್ತಿದ್ರು ಕಣಮ್ಮ ಅವಳನ್ನ ತೋಗ್ತಿದ್ರು ಜೋಲೆಕ್ ಹಾಕಿದ್ದೆ ಮನೆ ಕಂಡ್ಲೇನೋ ಬತ್ತಾರ್ತಾಡಿ ಅಮ್ಮ ಆ ಗೌಡ್ರನ್ನ ಅರೆಸ್ಟ್ ಮಾಡಿದ್ರಲ್ಲ ಏನಾಯ್ತು ಸರಿಯಾಗಿ ಬೆಂಡೆತ್ತಿರ್ತಾರೆ ಪೊಲೀಸ್ನವರು ಸುಮ್ಮನೆ ಬಿಡ್ತಾರೆ ಮತ್ತೆ ಊರಿನ ಜನಗಳಿಗೆಲ್ಲ ನಾನು ಅನಾಥಾಶ್ರಮ ವೃದ್ಧಾಶ್ರಮ ಮಾಡ್ತೀನಿ ಅಂತ ಹೇಳಿ ಬಡವ್ರ ಬಗ್ರಿಗೆಲ್ಲ ಮೋಸ ಮಾಡಿ ಬಡವ್ರತಾಗೆಲ್ಲ ಕಿತ್ಕೊಂಡು ತಿಂದು ಅವನು ಉದ್ಧಾರ ಆಗಕ್ಕೆ ನೋಡಿದ್ರೆ ಸುಮ್ಮನೆ ಬಿಡ್ತಾರೆ ಪೊಲೀಸ್ನವರು ಸರಿಯಾಗಿ ಬೆಂಡೆತ್ತಿರ್ತಾರೆ. ಬರ್ರಿ ಹೇಳಿ ಅಂದರೆ ಬರ್ರಿ ನಿಮ್ತಾಗೆ ಏನೋ ಒಂದು ವಿಷಯ ಮಾತಾಡ್ಬೇಕಾಯ್ತು ಜಕ ಎತ್ತೋತು ಜಕ ಏನೋ ಚಂದ್ರನಯ್ಯ ನಮ್ಮ ಅಮ್ಮ ಎಲ್ಲ ಹೋಗೈತಿ ಆ ಎಮ್ಮೆಂಗೆ ಕುಕ್ಕಣಿತ ಕುಕ್ಕಮಲ್ಲ ನಿನ್ಕಮಲ್ಲ ಎಲ್ಲ ಹೋಗೈತೆ. ಅಪ್ಪ ಇವಾಗ ತಕ್ಕ ಹೋಗೈತೇನ ಯಾಕತ್ತೆ ನನ್ನ ಗೌಡ್ರು ಬಂಡವಾಳ ಬಯಲು ಮಾಡಿದ್ಕೆ ಇವಾಗೆಲ್ಲ ಜನ ಹೆಂಗೆ ಮಾತಾಡ್ತಾ ಇದ್ದಾರೆ ಗೊತ್ತೇ ನನ್ನ ಬಗ್ಗೆ ಇವಳು ಹೊಸ್ಮಕ್ಕ ಅವ್ರೊಳಿಯನ್ನ ಈ ಊರಿನ ಗೌಡ ಮಾಡ್ಬೇಕಾಗಿನ ಈ ಊರಿನ ಗೌಡ್ರು ಮಾಡೋಕ್ಕಾಗಿನ ಹಿಂಗೆ ಮಾಡ್ತಾ ಇದ್ದಾಳೆ. ಸುಮ್ಮನೆ ಎಲ್ಲನ ಗೌಡ್ರ ಬಗ್ಗೆ ಇಲ್ಲದ್ದೆಲ್ಲನ ಅಪರಾಧ ಮಾಡಿ ಸುಮ್ಮನೆ ಜೈಲ್ಗೆ ಹಾಕಿವಳೆ ಅಂತ ಮಾತಾಡ್ತಾ ಇದ್ದಾರೆ. ನಮ್ಮ ವಿರುದ್ಧವಾಗಿರೋ ಜನ ಯಾರು ವಿರುದ್ಧವಾಗಿದ್ದಾರೆ ಅಂದರೆ ಆ ಬಮ್ಲಿಂಗ ಆ ಕೊಟ್ರಮ್ಮ ಪುರ್ಗಯ್ಯಿ ಎಲ್ಲನ ನಮ್ಗೆ ವಿರುದ್ಧವಾಗಿ ಇದ್ದಾರೆ ಅವರೆಲ್ಲನ. ಈಗ ಇವ್ರು ನಿಮ್ಮರಿಬ್ರಾಳು ಎಲ್ಲ ನಮ್ಗೆ ರಾಜಿ ಎಲ್ಲ ವಿರುದ್ಧವಾಗಿ ಇದ್ದಾರೆ ನನಗೆ ವಿರುದ್ಧವಾಗಿ. ಅದಕ್ಕೆ ಅವರು ಇವಾಗ ಹಿಂಗೆ ಹೇಳಿಕೆ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಲಸ್ಮಕ್ಕ ಸುಮ್ಮನೆ ಆಗಲಿ ಅವ್ರ ಒಳಿಯನ್ನ ಈ ಊರಿನ ಗೌಡ ಮಾಡ್ಬೇಕಂತ ಹೇಳಿ ಹಿಂಗೆ ಸುಮ್ಮನೆ ಗೌಡ್ರ ಬಗ್ಗೆ ಇಲ್ಲದ್ದೆಲ್ಲನ ಮಾಡ್ತಾ ಐತೆ. ನಮಗೆ ಭಾಳ ಅನುಕೂಲ ಮಾಡ್ಯವ್ರೆ ಈ ಊರಿನ ಗೌಡ್ರು ಇವ್ರು ಇರೋದಕ್ಕೆ ನಮಗೆ ಕೆಲಸ ಕೊಟ್ಟವ್ರೆ ಹಂಗೆ ಹಿಂಗೆ ಅಂತ ಹೇಳಿ ಇಲ್ಲದ್ದೆಲ್ಲ ನನ್ನ ಮೇಲೆ ಅಪರಾಧ ಮಾಡೋಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ. ಅಲ್ಲ ನಾವು ಏನು ಕೇಳ್ತಾ ಇದೀವಿ ಎಂಬ ಜನಗಳಿಗೆ ಅರ್ಥನೇ ಆಗ್ತಾ ಇಲ್ಲ. ಅಯ್ಯಪ್ಪ ಮಾಡ್ತಾ ಇರೋದು ಮೋಸ ಅಂತ ಪ್ರೂವ್ ಮಾಡಿದ್ಕೆ ಅಲ್ಲ ಇತ್ತು ತಂದೆ ತಾಯಿನೇ ನೋಡ್ಕೊಂಬದಲೇನೆ ಅವ್ನು ಅನಾಥಾಶ್ರಮಕ್ಕೆ ಸೇರಿಸಿ ಬಂದವನೇ ಅವ್ರ ಪಾಪ ತಪ್ಪಿಸ್ಕೊಂಡು ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದಾರೆ. ಇಂಥದನ್ನ ನಾವು ನಡೆದಿರೋ ಸತ್ಯನ ನಾವು ಪ್ರೂವ್ ಮಾಡಿದರೆ ಈ ಜನಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಯ್ಯೋ ಮೋಸ್ಗಾರ್ಗೆ ಬೆಲೆ ಒಳ್ಳೆಯ ಬೆಲೆನೇ ಇಲ್ವಾ ಈ ಕಾಲದಾಗೆ? ಬಿಡ ಮಟ್ಟ ಏನಾರ ಮಾತಾಡ್ಕೊಂಡ್ಲೇಳು ಮಾತಾಡ್ಕೊಂಡ್ರೆ ಹಂಗೆ ಹೋಗ್ತಾರೆ ಬಿಡು. ಹೆಂಗಿದ್ರು ಮಾತಾಡ್ತಾ ಇದ್ದಾರೆ ಅಲ್ಲ ನನ್ನ ಮನಸ್ಸಿನಾಗ ಈ ವಿಷಯ ಬಂದೇ ಇರಲಿಲ್ಲ ನನ್ನ ತಲೆಯಾಗೆ. ಹೆಂಗಿದ್ರು ಜನ ಉಪ್ಕಟ್ಕೊಂಡು ಮಾತಾಡ್ತಾನೆ ಇದ್ದಾರೆ. ಈ ಜನಗಳಿಗೆ ನಾನು ಬುದ್ಧಿ ಕಲಿಸ್ಬೇಕಂದ್ರೆ ನಾನು ಇವಾಗ ಹೆಂಗೂ ಮಾಡಲೇಬೇಕು. ಹೆಂಗಿದ್ರು ಮಾತಾಡ್ತಾ ಇದ್ದಾರೆ ಇವಾಗ ನನ್ನ ಬಗ್ಗೆನೇ. ನೋಡಪ್ಪ ಹೇಳ್ದಂತೆಲೇ ಮಾಡಿದ್ಲು ಈ ಲಕ್ಷ್ಮಕ್ಕ ಅನ್ಕೋಬೇಕು. ಅದಕ್ಕೆ ಹಿಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಯ್ಯೋ ಬೇಡ ಸುಮ್ಮನಿರತ್ತೆ. ನಮ್ಮ ಕೈಲೆಲ್ಲನ ಈ ಊರಿಂದು ಆಡಳಿತ ಮಾಡೋಕ್ಕಾಗಲ್ಲ. ಗೌಡ್ರಾಗಿ ಎಲ್ಲನ ಏನ್ಕನ ಪಂಚಾಯತಿ ಕರೀತಾರೆ ನ್ಯಾಯ ಹೇಳೋಕ್ಕೆ ಅದೆಲ್ಲ ಆಗಲ್ಲ. ಸುಮ್ಮನಿರು. ಅಲ್ಲೂ ಇಲ್ಲೂ ಓಡಾಡಬೇಕು. ನಮ್ಮ ಕೈಲೆಲ್ಲ ಆಗುತ್ತೆ ಈ ಊರಿನ ಗೌಡಾಳಿಕೆ ಮಾಡೋಕ್ಕೆ. ಇಲ್ಲ ನೋಡ್ರಿ ಹೇಳಿ ಅಂದರೆ ನಾನು ಇರ್ತೀನಿ. ಆದರೆ ಯಾರಿಗೂ ಅನ್ಯಾಯ ಮಾಡಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು. ಒಳ್ಳೆ ರೀತಿಯಿಂದ ನಾವಿದ್ರೆ ಜನ ನಮಗೆ ಸಪೋರ್ಟ್ ಮಾಡ್ತಾರೆ. ನಾವು ಸರಿಯಾಗಿದ್ದರೆ ಬೈರೇಗೌಡ್ರು ಇಷ್ಟು ದಿನ ಮಾಡಿದರು ಯಾರನ ಗೌಡ್ರಿಂತ ಕೆಲಸ ಮಾಡಿದ್ದಾರೆ ಗೌಡ್ರು ಇಂತಾನು ಅಂತ ಯಾರನ ಅಂದವ್ರ? ನಾವು ಗೌಡ್ರು ಅಂತ ತಕನ ಬಾಯಾಗ ನಾವು ಮರ್ಯಾದೆ ಕೊಡೋ ತಕ ನಾವು ಉಸಿರು ಬಿಡ್ತಿರ್ಲಿಲ್ಲ. ಹಂಗೆ ಮರ್ಯಾದೆ ಕೊಡ್ತಿದ್ವಿ ಬೈರೇಗೌಡ್ರಿಗೆ. ನಾವು ಫಸ್ಟ್ ಸರಿಯಾಗಿದ್ದರೆ ಯಾರೇನು ಮಾಡೋಕ್ಕಾಗಲ್ಲ. ಈ ಊರಿನ ಗೌಡ್ರು ನೀವು ಆಗಲೇಬೇಕು ಹೊಳಿ ಅಂದರೆ ನನ್ನ ಮಗನ್ನೇ ಮಾಡ್ತಿದ್ದೆ. ಏನು ಮಾಡಲಿ ನನ್ನ ಮಗ ಇನ್ನೂ ಸಣ್ಣವನು. ನಮ್ಮಯ್ಯಪ್ಪ ನನ್ನ ಗಂಡನ್ನೇ ಮಾಡ್ತಿದ್ದೆ ಬೇಕಾರೆ. ನಮ್ಮಯ್ಯಪ್ಪು ವಯಸ್ಸು ಹೋಗೈತೆ. ನನ್ನ ಮನೆಯಾಗ ಯಾರು ಇಲ್ದಿಲ್ಲದಕ್ಕೆ ನಾನು ಅಳಿಯಾನೇ ಆಗಬೇಕು. ಹೆಂಗಿದ್ರು ಅಳಿಯನ್ ಮಾಡಬೇಕು ಅಂತ ಇದ್ದಾಳೆ ಲಸ್ಮಕ್ಕ ಅಂತ ಊರಿನ ಜನ ಮಾತಾಡ್ಯವ್ರೆ. ನನ್ನ ವಿರುದ್ಧವಾಗಿರೋ ಜನ ಮಾತಾಡ್ಯವ್ರೆ. ಅವ್ರೆದ್ರಿಗೆ ನೋಡಪ್ಪ ಲಸ್ಮಕ್ಕ ಹೇಳ್ದಂತೆಲೇ ಮಾಡಿದ್ಲು ಅಂತ ಅನ್ಬೇಕು. ಇವಾಗ ಸ್ವಲ್ಪ ಜನ ಒಪ್ತಾರೆ, ಸ್ವಲ್ಪ ಜನ ಒಪ್ಪಲ್ಲ. ನೀ ಹೇಳೋದೇನೋ ನಿಜ. ಈಗ ನಾವು ಮಾಡ್ಬೋದು, ಈ ಊರಿನ ಗೌಡ ವರ್ಷರೇ ಆಗ್ಬೋದು. ಏನು ಮಾಡೋಕ್ಕಾಗುತ್ತೆ? ಇವಾಗ ನಿನ್ನ ವಿರುದ್ಧವಾಗಿರೋ ಜನನೂ ಇದ್ದಾರಲ್ಲ, ಅವ್ರೇನು ಅಂತಾರೆ, ಇಲ್ಲಪ್ಪ ಬೇಡ, ಮೊದಲಿಂದ ಯಾರಾಗಿದ್ರೆ ಅವ್ರ ಮನೆಯಾಗೆ ಆಗಬೇಕು. ಈ ಊರಿನ ಗೌಡ್ರು ಮೊದಲಿಂದನೂ ಇವ್ರ ಮನೆಯಾಗೆ ಮಾಡಿರೋದು ಈ ಊರಿನ ಗೌಡ್ರನ್ನ. ಅದಕ್ಕೇ ಇವ್ರ ಮನೆಯಾಗೆ ಆಗಬೇಕು ಅಂತಾರೆ. ನೋಡಂತ ಅಡಿಯಮ್ಮ ಅವ್ರು ಏನು ಹೇಳ್ತಾರೆ ಕೇಳಿ. ಊರಾಗ ಯಾರ್ಯಾರು ಹೆಂಗೆ ಹೇಳ್ತಾರೆ ಎಲ್ಲ ದೊಡ್ಡವ್ರನ್ನೆಲ್ಲ ಕೇಳೋಣ. ಊರಾಗ ಇನ್ನೂ ದೊಡ್ಡವ್ರು ಇರ್ತಾರಲ್ಲ ಅವ್ರನ್ನೆಲ್ಲ ಕೇಳೋಣ. ಅದನ್ನೆಲ್ಲ ಕೇಳಿ ಮಾಡೇ ಮಾಡ್ತೀನಿ ನಾನು. ಬಿಡಲ್ ಬಿಡು. ಹೆಂಗಿದ್ರು ಉಪ್ಪು ಕಟ್ಕೊಂಡು ಮಾತಾಡಿದ್ರು ನನ್ನ ಬಗ್ಗೆ ಅನ್ಬೇರೆ. ಹೆಂಗಿದ್ರು ಇವಾಗ ಬೈರೇಗೌಡ್ರಿಗೆ ಇನ್ನೇನು ನಾಳೆ ವಯಸ್ಸು ಹೋಗೈತಿ. ಇವನಿಗೆ ಇನ್ನೇನು ಮಕ್ಕಳಿಲ್ಲ. ಇವನು ಮನೆಯಾಳಿಗೆ ಆನಂದೇಗೌಡ ಮಕ್ಕಳಿಲ್ಲ. ಇಂಥ ಊರಾಗೆಲ್ಲ ಮೋಸ ಮಾಡ್ಕೊಂಡು ಆತ ಕಿತಾಪತಿ ಮಾಡ್ಕೊಂಡು ಓಡಾಡ್ತಾ ಇದ್ದಾನಲ್ಲ, ನನ್ನ ಮಗು ಮಕ್ಕಳಿಲ್ಲ. ಇವ್ ಈ ಮಕ್ಕಳಿದ್ದರು ಬಿಡಪ್ಪ, ಮಕ್ಕಳನ್ನ ಯಾರನ್ನ ಒಳ್ಳೆ ರೀತಿಯಿಂದನ ಹೇಳಿ ಅವ್ರನ್ನೇ ಮಾಡ್ಬೋದಾಗಿತ್ತು ಅಂಬಕ್ಕೆ ಇವನಿಗೆ ಇನ್ನೂ ಮಕ್ಕಳಿಲ್ಲ. ಇವಾಗ ಯಾರು ಇಲ್ಲ ಅವ್ರ ಮನೆಯಾಗೆ. ಬೈರೇಗೌಡ್ರನ್ನ ಕೈಲಿ ಆಗಲ್ಲ. ಅದಕ್ಕಾಗಿನ ಇವಾಗ ಇವನು ಇನ್ನೇನು ಬಂದರೆ ಬರೀ ಹಂಗೆ ಹಿಂಗೆ ಅಂತ ಜನಗಳಿಗೆ ಮೋಸ ಮಾಡೋಕ್ಕೆ ಹೋಗ್ತಾನೆ. ಈ ಊರಾಗೆ ಒಂದು ಬಿಗಿ ಇರಬೇಕು. ಈಗಳಪ್ಪ ಈ ಊರಿನ ಗೌಡ್ರು ಕೇಳ್ತಾರೆ ಹೇಳ್ತಾರೆ, ಯಾರನ್ನ ಮೋಸ ಮಾಡಿದರೆ ಯಾರನ್ನ ಅಂತಾರೆ ಅಂಬೋದೊಂದು ಭಯ ಇರಬೇಕು. ಅದಕ್ಕೆ ಅವ್ರನ್ನ ಅರ್ಸುನ್ನೇ ಮಾಡೋಣ. ಸುಮ್ಕಿರು. ಅರ್ಸುನ್ ಮಾಡಿದರೆ ಎಲ್ಲ ಒಂದಿಟ್ಟು ಬೊಗ್ತಾರೆ ಜನ. ಬೊಗ್ಗಿಸ್ಬೇಕು.
ಹೆಂಗೋ ಹೇಳವ್ರೆ ನಾನು ಮಾಡೇ ಮಾಡ್ತೀನಿ ನೋಡು ಅಳಿ ಅಂದ್ರು ನೀವು ಊರಿನ ಗೌಡ ಅವಳು ನಮ್ಮ ಅಳಿ ಅಂದರೆ ಆಗಬೇಕು. ಒಪ್ಪಲ್ ಕಣತೆ ಸುಮ್ಮನಿರು. ನಮ್ದು ಯಾತೈತಿ ಯಾತು ಇಲ್ಲ. ಅವ್ರದ್ದಂದ್ರೆ ಮಸ್ತ ಹೊಲ ಐತೆ, ಅದೆಲ್ಲ ನೋಡು, ಅವ್ರದ್ದೆಲ್ಲ ಮನೆ ದೊಡ್ಡದು. ನಮ್ದು ಯಾತೈತತಿ, ನಮ್ದೆಲ್ಲ ಅವ್ರದ್ರಾಗೆಲ್ಲ ಒಂದು 1% ಇಲ್ಲ. ಅದೆಲ್ಲ ಏನು ಆಸ್ತಿ ಬೇಕಾಗಿಲ್ಲ. ಆಸ್ತಿ ಏನು ತಂಡು ಏನು ಮಾಡ್ತೀಯ? ಆಸ್ತಿ ತಂಡು ಏನು ಮಾಡ್ತೀಯ ಹೇಳು? ಏನು ಬೇಕಾಗಿಲ್ಲ. ಅವನು ಅಷ್ಟೊಂದು ಆಸ್ತಿ ಮಾಡ್ಯಾನೆ, ಊರಿನ ಜನಗಳಿಗೆಲ್ಲ ಮೋಸ ಮಾಡ್ಯಾನೆ ಅಂದರೆ ಏನಕ್ಕೆ ಬಂದಂಗೆ? ಆಸ್ತಿ ಏನು ಬೇಕಾಗಲ್ಲ. ಒಳ್ಳೆ ನಾವು ನ್ಯಾಯನಿಷ್ಠೆಯಿಂದ ಇರಬೇಕು. ನ್ಯಾಯನಿಷ್ಠೆಯಿಂದ ಇದ್ದರೆ ಯಾರಾತು ಊರಾಗೆ ನಮ್ಮ ಊರಿನ ಗೌಡ್ರಿ ಇಂತಾರಪ್ಪ ಅಂಬೋದೊಂದು ಭಯ ಇರುತ್ತೆ, ಹೇಳ್ದಂಗೆ ಕೇಳ್ತಾರೆ. ಅದ್ಯಾಕೆ ಒಪ್ಪಲ್ಲ ಜನ? ನಾನು ಒಪ್ಪಿಸ್ತೀನಿ. ಒಪ್ತಿಲ್ದರು ಒಪ್ಪಲಿಲ್ಲ ಅಂದರೆ ಅಷ್ಟೇ. ಇಲ್ಲಾಂದ್ರೆ ಲಕ್ಷ ಮಾಡ್ದಂಗೆ ಮಾಡೋಣ ಅಂತೀನಿ ನಾನು. ಅಷ್ಟೇನಿ. ಈ ಊರಿನ ಗೌಡ್ರು ಮತ್ತೆ ತಿರ್ಗಿ ಆನಂದೇಗೌಡನೇ ಆಗ್ಬೇಕಾ ಏನು? ಅರ್ಸುನ್ನೆ ಮಾಡ್ತೀವಿ ಅಂತ ಹೇಳಿ ಎಲೆಕ್ಷನ್ ಮಾಡೋಣ. ಊರಿನ ಜನಗಳಿಗೆಲ್ಲ ಹೇಳಿ ಎಲ್ಲಾರ ಪೊಲೀಸ್ನವ್ರಿಗೆ ಹೇಳಿ ಎಲೆಕ್ಷನ್ ಮಾಡಿಸ್ರಿ ಅಂತ ಹೇಳೋಣ. ಎಲೆಕ್ಷನ್ ಮಾಡಿಸ್ರಿ ಗೊತ್ತಾಗುತ್ತೆ. ಅವಾಗ ಓಟ್ ಹಾಕ್ತಾರೆ ಊರಿನ ಜನ ಎಲ್ಲನ. ಅತ್ಲಾಗ ಯಾರು ಹಾಕ್ತಾರೆ? ಅವನ ಕಡೆಗೆ ಯಾರು ಜಾಸ್ತಿ ಜನ ಹಾಕ್ತಾರ ಅವನೇನ ಗೆದ್ರೆ ಅವನಾಗ್ಲಿ, ನೀನು ಗೆದ್ರೆ ನೀನಾಗ್ಬಂತಿ ಅಷ್ಟೇ. ಹಂಗೆ ಮಾಡ್ರಿ ಅನ್ಬೇಕು. ಹಂಗೆ ಮಾಡ್ರಿ ಅಂತೀನಿ ನಾನು. ಬಿಡಲ್ ಬಿಡು ಪೊಲೀಸ್ನರ್ತಾಗಿ. ಈ ಊರಿನ ಗೌಡ್ರಿ ಇವಾಗ ಅವನಂತೂ ಆಗಬಾರ್ದು ಅಂತ ನಾನು ವಿರುದ್ಧ ಮಾಡ್ತೀನಿ. ಇವಾಗ ಹಂಗಾದ್ರೆ ಅವ್ರು ಹೊರಗೆ ಬರ್ತಾರೆ ನಮ್ಮ ಅಲ್ಲ ಪೊಲೀಸ್ನವ್ರು ಹೇಳ್ಕೊಂಡು ಹೋಗಿ ಅವರೆಲ್ಲ ಅಷ್ಟು ಸುಲಭ ಬಿಟ್ಬಿಡ್ತಾರೆ ಅವ್ರನ್ನ. ಈ ಅಮ್ಮ ಇಲ್ಲೊಂದು ಗಾಂಚಲಿ ಮಾಡಕ್ಕೆ ಬರ್ತಾಳೆ. ಅವ್ರಿಗೆ ಮಸ್ತಾಗೈತಿ. ಈ ಇವಳಿಗೆ ಈ ಅಮ್ಮಂದಿನ ಎಷ್ಟೈತಿ? ಎಲ್ಲ ಕುಟ್ಟಾಕಿದ್ರೆ 5 ಎಕರೆ ಹೊಲ ಐತಿ. ಅವ್ರದ್ದು 50-60 ಎಕರೆ ಹೊಲ ಐತಿ. ಅವ್ರದ್ದು ಎಷ್ಟೊಂದು ದೊಡ್ಡದೈತಿ ಅಮ್ಮ ಅವ್ರದ್ದು. ಇವ್ರದ್ದು ಯಾತೈತಿ ಇಂಥವಳು? ಈ ಅಮ್ಮ ಊರಿನ ಗೌಡ್ರಾಗಿ ಈ ಅಮ್ಮ ಆಡಳಿತ ಮಾಡ್ತಾಳೆ ಬದವಾಗಿ. ಊರಿನ ಗೌಡ್ರು ಅಂದ್ರೇನು ಸುಮ್ಮನೆ ಅಲ್ಲ. ಎಲ್ಲನ ದೇವ್ರುಗಳು ಅಲ್ಟಿತ್ತಕ್ಕೆ ಹೋಗ್ಬೇಕು. ಎಲ್ಲನ ಯಾರಿಗಾನ ಜಗಳ ಆಡಿರತ್ತೆಗೆ ನ್ಯಾಯ ಹೇಳಕ್ಕೆ ಹೋಗ್ಬೇಕು. ಯಾರಿಗಾನ ಕಷ್ಟ ಇದ್ದಾರೆ ಅಂದ್ರೆ ಸಹಾಯ ಮಾಡಬೇಕು. ಎಲ್ಲಿ ಮಾಡ್ತಾಳೆ ಈ ಅಮ್ಮ? ಈ ಅಮ್ಮನ ಕೈಲೆಲ್ಲ ಎಲ್ಲಾಗುತ್ತೆ. ಸುಮ್ಮನಿರತ್ತೆ ಅತ್ತವ್, ನಮ್ಮ ಕೈಲೆಲ್ಲ ಎಲ್ಲಾಗುತ್ತೆ ಹಂಗೆಲ್ಲ ಮಾಡಾಕಿ. ಸುಮ್ಮನಿರ್ರಿ ಹೇಳಿ ಅಂದರೆ ನಾನೆಲ್ಲ ಮಾಡ್ತೀನಿ. ಸುಮ್ಮನಿರ್ರಿ. ನೀವು ನನಗೊಂದು ಸಪೋರ್ಟ್ ಮಾಡಿರಿ ಅಷ್ಟೇ. ನನ್ನ ಜೊತೆಗೆ ಇರ್ರಿ. ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಅವನು ನಾನೇ ಈ ಊರಿನ ಗೌಡ ನಾನು ಆಗೋದು ಬಿಟ್ಟರೆ ಇನ್ನು ಯಾರು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ಮತ್ತು ಅವ್ರು ಆಳೆ ಬಂದುಬಿಡ್ತಾರೆ ಇವಾಗ ಹೊರಕ್ಕೆ. ಬರ್ತಾರೆ ಅವ್ರ ಅಣ್ಣರೆಲ್ಲನ ಚೆನ್ನಾಗಿ ಕೆಲಸದಾಗ ಇದ್ದಾರೆ. ಆಗ ಅವಳು ಇದ್ದಾಳಲ್ಲ ಅವಳು ನಾನೇ ಸೌಕಾತಿ ಅಂತ ಮೆರಿತಾ ಇದ್ದಾಳಲ್ಲ ಊರಾಗೆ. ಅವ್ರ ಅಣ್ಣರೆಲ್ಲನ ಕೆಲಸದಾಗ ಇದ್ದಾರಂತೆ. ಅದಕ್ಕೇನೆ ಅವ್ರ ಅಣ್ಣರೆಲ್ಲ ಬಂದು ಬಿಡಿಸ್ತಾರೆ. ಬಿಡಿಸ್ಲಿ. ಬಿಡಿಸ್ಬಂದ್ಮೇಲೆ ನಾನೇನೇನು ಹೆದರಿಕೆಮ್ಮ ಅಂತಾಳಲ್ಲ. ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನೇನು ಯಾರಿಗೇನು ಹೆದರಿಕೆಂಡೇನು ಸುಮ್ಮನಿರ ಅಂತಾಳಲ್ಲ. ಪೊಲೀಸ್ನವ್ರಿಗೆ ಹೇಳಿ ಈ ಊರಿನ ಗೌಡ ಅವನ ಆಗಬಾರ್ದು, ಬೇರೆಯವ್ರನ್ನ ಮಾಡ್ರಿ ಅಂತ ಹೇಳ್ತೀನಿ. ನಮ್ಮಪ್ಪ ನಮ್ಮಮ್ಮಯ್ಯ ಬೇಡ ಅಂತಾರೇನೋ ಕಣತಿ. ಬೇಡಪ್ಪ ನಮಗೆಲ್ಲನ ಅದೆಲ್ಲ ಮಾಡೋಕ್ಕಾಗಲ್ಲ, ಈ ಊರಿಂದೆಲ್ಲನ ಜವಾಬ್ದಾರಿ ಓದ್ಕೊಂಬಕ್ಕಾಗಲ್ಲ ಅಂತ ಹೇಳ್ತಾರೆ. ನಮ್ಮಪ್ಪ ಬೇಡ ಅಂಬುತ್ತಿ. ಸುಮ್ಕೆ ನಾನೆಲ್ಲ ಹೇಳ್ತೀನಿ ಚಂದ್ರನಾಗಿ. ಇಂಥವ್ರನ್ನೆಲ್ಲನ ಮೂಲಿದ್ದೋಗ್ಬೇಕಂದ್ರೆ ನಮ್ಮ ಅಳಿ ಆಗಲೇಬೇಕು. ನಮ್ಮೂರು ಊರಿನ ಗೌಡ ಆದ್ರೇನೇ ನಮ್ಮೂರಿಗೊಂದು ಮರ್ಯಾದೆ ಅಂತ ಹೇಳ್ಬೇಕು. ಇಂಥರಾದ್ರೆ ಅಷ್ಟೇ ಊರಿಗೂ ಕೆಟ್ಟ ಹೆಸರು, ಊರೂ ಹಾಳಾಗಿ ಹೋಗುತ್ತೆ. ಅಂತಾರ ಅರ್ಧ ಊರಾಗೆಲ್ಲ ಕೆಡಿಸಿ ಕೈ ಬಿಡ್ತಾನೆ ಈ ಅಪ್ಪ. ನೋಡಿ ಆಲಿನ ಅವ್ರ ಜೊತೆಗೆಲ್ಲ ಸೇರ್ಕೊಂಡು ಆಲಿ ಇವರು ಎಲ್ಲ ಅವ್ರ ಬುದ್ಧಿನೇ ಕಲ್ತವ್ರಿ. ಮೋಸ ಮಾಡೋದು, ಜನಗಳಿಗೆ ಅನ್ಯಾಯ ಮಾಡೋದು ಇದನ್ನೇ ಕಲ್ತವ್ರಿ. ಅವನ ಜೊತೆ ಸೇರ್ಕೊಂಡು ಆಲೆ ಅವನ ಜೊತೆಗೆ ಆಗ ಅವ್ನು ಸಿದ್ದನೂ ಅವ್ನು ಪುರ್ಗಾಯಿ ಅವರೆಲ್ಲನ ಅವ್ರ ಜೊತೆ ಸೇರ್ಕೊಂಡು ನೋಡು. ಆಲೇನೆ ಅವ್ನು ಬಂಬ್ಲಿಂಗನು ಎಲ್ಲ ಅವ್ರ ಕಡಿಕೆನೆ. ಯಾಕಂದರೆ ಒಂದಿಟ್ಟು ಎಂಜಲ್ ಕಾಸು ಕೊಡ್ತಾರಲ್ಲ, ಅದಕ್ಕೆ ಎಂಜಲ್ ಕಾಸಿಗೆ ಅವನಿಂದ ಓಡಾಡ್ತಾವೆ ಇವೆಲ್ಲನ. ನೋಡಿದ್ರಲ್ಲ ವೀಕ್ಷಕರೇ, ರಿಲೀಸ್ ಆಗಿ ಬಂದ್ರು ಆ ಗೌಡ್ರು ಈ ಊರಿನ ಗೌಡ ಅವನಾಗೋದಕ್ಕೆ ನಾನು ಬಿಡಲ್ಲ. ನನ್ನ ಅಳಿಯನ್ನ ಅರ್ಶನ್ ಮಾಡಬೇಕು ಅಂತ ಇದ್ದೀನಿ ನಾನು. ಊರಿನ ಜನ ಸುಮ್ಮನೆ ಹಿಂಗೆ ಮಾತಾಡಿದ್ರು, ಅದಕ್ಕೆ ನಾನು ಅದನ್ನ ನಿಜನೇ ಮಾಡ್ತೀನಿ. ಪೊಲೀಸ್ನವ್ರಿಗೆ ಹೇಳಿ ಈ ನಮ್ಮೂರಿಗೆ ಗೌಡ್ರು ಬದಲಾಸ್ರಿ, ಇವ್ರು ಬೇಡ, ಹಿಂಗೆ ಮೋಸ ಮಾಡೋರು ಅನ್ಯಾಯ ಮಾಡೋರು ನಮ್ಮೂರಿನ ಗೌಡ್ರಾಗಿದ್ದರೆ ನಮ್ಮೂರಿಗೆ ಒಂದು ಕೆಟ್ಟ ಹೆಸರು, ಇಂಥವ್ರನ್ನ ಮೊದಲು ತೆಗೆದು ಮೂರಿಗೆ ದೊಬ್ಬರಿ ಹಸಿಕೆ ಅಂತ ಹೇಳ್ತೀನಿ. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.